ಗುರು ತುಂಬ ದಿನಗಳ ನಂತರ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇವತ್ತಾದ್ರೂ ಅದೃಷ್ಟ ದೇವತೆ ಸಿಗ್ತಾಳ ನೋಡೋಣ ಬನ್ನಿ. ನನಗ ಬಸ್ಸಿನ ಕೂಡ್ಲಿಕ್ಕೆ ಜಾಗ ಸಿಗಲ್ಲ. ಈಗ ಈ ಹುಡುಗಿಯರ್ ಮನ್ಸಿನಾಗ ಏನ್ ಬದನಿಕೆ ಜಾಗ ಸಿಗ್ತದ ನನಗ. ಯಾವಾಗ್ಲೂ ನನ್ನ ಪಕ್ಕ ತಾತ ಕೂರೋರು, ಆದ್ರೆ ಇವತ್ತು ನಾನು ತಾತನ ಪಕ್ಕ ಕೂರಂಗ್ ಆಗ್ಬಿಡ್ತು ಇವತ್ತು. ಹಾಗೆ ಪಕ್ಕದಲ್ಲಿ ಆಂಟಿ ಬೇರೆ ಕೂತ್ಕೊಂಡಿದ್ರು. ನಮಗೂ ಮನಸ್ಸಿದೆ ರೀ, ನೋವಾಗುತ್ತೆ. ಮನಸ್ಸಿಗೆ ತುಂಬಾ ನೋವು ಇಟ್ಕೊಂಡು ನಗುವಿನ ಮುಖವಾಡ ಇಟ್ಕೊಂಡು ತಿರ್ಗೋದು ಎಷ್ಟು ಕಷ್ಟ ಅಂತ ನಮಗ್ ಗೊತ್ತು, ನಿಮ್ಗೇನ್ ಗೊತ್ತು? ಆಂಟಿ ಸ್ಟಾಪ್ ಬಂತು ಅಂತ ಆಂಟಿ ಇಳ್ಕೊಂಡು ಹೋಗಿದ ತಕ್ಷಣ ಪಕ್ಕದಲ್ಲಿ ಬಂದು ಕೂತ್ಕೊಂಡಿದ್ರು ತಾತ. ಆಕ್ಚುಲಿ ಇವಾಗ ಚೆನ್ನಾಗಿರೋದು ನೋಡಿ, ಅಕ್ಕ ಪಕ್ಕದಲ್ಲಿ ತಾತ, ನಾನು ಮಧ್ಯದಲ್ಲಿ ಕೂತ್ಕೊಬಿಟ್ಟಿದೀನಿ. ಹಿಂದೇನಾಯ್ತು? ಅನ್ಕೊಂಡಂಗೆಲ್ಲ ಆಗಂಗಿದ್ರೆ ಲೈಫ್ ಅಂತ ಏನಕ್ಕೆ ಕರಿತೀವಿ ಮಗ? ಏನೇನೋ ಕಳ್ಕೊಂಡಿದೀವಂತೆ, ಇದು ಯಾವ ಲೆಕ್ಕ? ಹಾಗೆ ನಾನು ಆ ದೇವ್ರ ಹತ್ರ ಬೇಡ್ಕೊಂಡೆ, ದೇವ್ರೆ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಯಾವಾಗ ನೋಡಿದ್ರು ನನ್ನ ಪಕ್ಕದಲ್ಲಿ ತಾತ, ಅಜ್ಜಿ, ಅಂಕಲ್, ಆಂಟಿರೇ ಬಂದು ಕೂರ್ತಾರಲ್ಲ, ನನ್ನ ಜೀವನದಲ್ಲಿ ಅದೃಷ್ಟ ದೇವತೆ ಬರೋದೇ ಇಲ್ವಾ ಅಂತ. ಅಷ್ಟೊತ್ತಿಗೆ ನಾನು ಸ್ಟಾಪ್ ಬಂತು, ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ನೋಡ್ರೆ ಅಲ್ಲೂ ಪಕ್ಕದಲ್ಲಿ ಅಜ್ಜಿ ಬಂದು ಕೂತ್ಕೊಬೇಡದ. ನಾನು ಅಲ್ಲಿಂದ ಎಸ್ಕೇಪ್ ಆದೆ. ಆ ಸೀಟ್ ಬೇಡ ಅಂತ ಬೇರೆ ಸೀಟಲ್ಲಿ ಹೋಗಿ ಕೂತ್ಕೊಂಡ್ರೆ ಅಲ್ಲೂ ಅಜ್ಜಿಗಳು ಕಾಟ ಗುರು. ಅಲ್ಲಿಂದನೂ ಎಸ್ಕೇಪ್ ಆದೆ. ಹೇಳ್ಬೇಕಂದ್ರೆ ನಾನು ಆ ಕಡೆ ಈ ಕಡೆಯಿಂದ ಓಡಾಡಿ ಸುಸ್ತಾಗಬೇಕು. ಇಲ್ಲಿ ನೋಡ್ರೆ ನನ್ನ ಪಕ್ಕ ಬಂದು ಒಬ್ರು ಅಜ್ಜಿ ಫಾಂಟಾ ಕುಡಿತವ್ರೆ. ಯಾರು ಕಾಣ್ದಂಗೆ ಬಸ್ ಸ್ಟ್ಯಾಂಡ್ ಮೂಲೆಲ್ಲೋ ಕೂತ್ಕೊಂಡ್ರೆ ಅಲ್ಲೂ ತಾತ ಬಂದು ಕೂತ್ಕೊಬಿಡದ.